ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್.ವಿ. ದೇವರಾಜ್ ಅವರು ಕೂಡ ಮಾತನಾಡಿದ್ದಾರೆ. ಯಾಕೆಂದ್ರೆ ದೇವರಾಜ್ ಅವರೇ ಇವರನ್ನ ಮೇಲ್ಗಡೆ ಕರೆದಿದ್ದಂತೆ ರಿಯಾಜ್ನ ವೆಹಿಕಲ್ ಮೇಲ್ಗಡೆ ಬಾ ಅಂತ. ಸಿಎಂ ರೋಡ್ ಶೋನಲ್ಲಿ ಭದ್ರತಾ ಲೋಪ ಪ್ರಕರಣ ಪಬ್ಲಿಕ್ ಟಿವಿಗೆ ಮಾಜಿ ಶಾಸಕ ಆರ್.ವಿ. ದೇವರಾಜ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಿಯಾಜ್ ಅಹಮದ್ ನಮ್ಮ ಕಾರ್ಯಕರ್ತ, ಮುಖ್ಯಮಂತ್ರಿಗಳನ್ನ ನೋಡಿದ ಉತ್ಸಾಹದಲ್ಲಿ ಪ್ರಚಾರದ ವಾಹನ ಏರಿ ಹಾರ ಹಾಕಿದನಷ್ಟೇ. ಅವನಿಗೆ ಸಿಎಂ ಹತ್ರಕ್ಕೆ ಗನ್ ತಗೊಂಡು ಹೋಗಬಾರ್ದು ಅಂತ ಗೊತ್ತಿರಲಿಲ್ಲ. ಅವನಿಗೆ ಯಾವುದೇ ದುರುದ್ದೇಶ ಕೂಡ ಇರಲಿಲ್ಲ. ಹಾಗೇನಾದರೂ ಆಗಿದ್ದಿದ್ರೆ ನಾನೇ ಮೊದಲಿಗೆ ಎದೆ ಕೊಡ್ತಾ ಇದ್ದೆ. ಪೊಲೀಸರು ಈಗ ವಿಚಾರಣೆ ನಡೆಸಿದ್ದಾರೆ ಅಂತ ಆರ್.ವಿ. ದೇವರಾಜ್ ಹೇಳಿದ್ದಾರೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಪರ ನಿನ್ನೆ ಸಿಎಂ ಪ್ರಚಾರವನ್ನು ಮಾಡ್ತಿದ್ರು. ಈ ಸಂದರ್ಭದಲ್ಲಿ ಪ್ರಚಾರ ವಾಹನ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿತ್ತು. ಆ ಸಂದರ್ಭದಲ್ಲಿ ಮಾಜಿ ಶಾಸಕರು ಆರ್.ವಿ. ದೇವರಾಜ್ರವರು ನೇತೃತ್ವವನ್ನು ವಹಿಸಿಕೊಂಡು ಆ ಪ್ರಚಾರದ ರ್ಯಾಲಿ ಸಾಕ್ತಿತ್ತು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರೊಬ್ಬರು ಅವರು ಸ್ವಂಟದಲ್ಲಿ ಗನ್ನನ್ನು ಹಾಕ್ಕೊಂಡು ಸಿಎಂ ರವರಿಗೆ ಹಾರವನ್ನು ಹಾಕ್ತಾ ಅಂಥದ್ದು ಸಾಕಷ್ಟು ಒಂದಷ್ಟು ವಿವಾದಗಳಿಗೆ ಕಾರಣವಾಯಿತು, ಟೀಕೆಗಳಿಗೆ ಕಾರಣವಾಯಿತು. ಆ ನಂತರ ಕಾಂಗ್ರೆಸ್ ಕಾರ್ಯಕರ್ತ ರಿಯಾಜ್ನನ್ನು ಪೊಲೀಸರು ಕರೆದುಕೊಂಡು ಹೋದರು, ಒಂದಷ್ಟು ವಿಚಾರಣೆಯನ್ನು ಮಾಡಿದ್ರು. ಯಾವ ಕಾರಣಕ್ಕೋಸ್ಕರ ಗನ್ ತಂದಿದ್ದೆ ಅಂತೇಳಿ ಈಗ ರಿಯಾಜ್ ಅಹ್ಮದ್ ಹೇಳಿಕೆಗಳನ್ನು ಕೂಡ ದಾಖಲು ಮಾಡಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಮಾಜಿ ಶಾಸಕರು ಆರ್.ವಿ. ದೇವರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ರಿಯಾಜ್ ಅಹ್ಮದ್ ತಮ್ಮ ಕಾರ್ಯಕರ್ತನ, ತಮ್ಮ ಆಪ್ತನ, ಆತ ಪೊಲೀಸರ ಮುಂದೆ ಒಂದು ಸ್ಟೇಟ್ಮೆಂಟನ್ನು ಹೇಳಿದ್ದಾನೆ. ನಮ್ಮ ಸಾಹೇಬರು ಮೇಲ್ ಕರೆದ್ರು, ಹಾಗಾಗಿ ನಾನು ಹೋದೆ, ನಾನು ಹಾರವನ್ನು ಹಾಕಿ ಕೆಳಗಿಳಿದೆ ಅಷ್ಟೇ ಅನ್ನೋ ನಿಟ್ಟಿನಲ್ಲಿ ಆತ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾನೆ. ರಿಯಾಜು ನನಗೆ ಸುಮಾರು 15 ವರ್ಷಗಳಿಂದ ಗೊತ್ತು. ರಿಯಾಜ್ ಅವ್ರ ತಂದೆ, ಅವ್ರ ಫ್ಯಾಮಿಲಿ ಎಲ್ಲರೂ ಬಾಮೈದು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರೇ, ಎರಡನೇ ಮಾತೇ ಇಲ್ಲ. ಅವನು ದುರುದ್ದೇಶದಿಂದ ಗನ್ ತಂದಿದ್ದಲ್ಲ. ಅವನು ಮೇಲೆ ಬರುವಾಗ ನಾನು ಒಂದು ಕಡೆ ರಾಮರೆಡ್ಡಿ ಒಂದು ಕಡೆ ಸೌಮ್ಯ ರೆಡ್ಡಿ ಮಧ್ಯದಲ್ಲಿದ್ದರು. ಕಡೆ ಯಾರು ಹೂವು ತಂದ್ರು ಕೂಡ ನಾವು ಮೇಲಿಸ್ಕೊ ಸಿ ಎಮ್ಗೆ ಹೂನಾರ ಹಾಕಿಲ್ಲ. ಅವನು ಯಾರು ಹೂವು ತಂದ್ರು ಮೇಲಿಸಿ ಹಾಕೊತಾ ಇದ್ವಿ. ಆ ಮೇಲೆ ಬಂದು ಹೂವು ದೊಡ್ಡ ಹೂನಾರ ವೆಯ್ಟ್ ಮೇಲೆ ಎತ್ಕೊಳೋಕ್ಕೆ ಮೇಲೆ ಬಂದ. ಮೇಲಂದರೆ ಫುಲ್ ಮೇಲೆ ಬಾನೆಟ್ ಮೇಲೆ ಎತ್ಬಿಟ್ಟು ಹೂನಾರ ಕೊಟ್ಟ, ಈಸ್ಕೊಂಡು ಕಳಿಸಿದ್ವಿ. ಆಮೇಲೆ ಇದು ಆ ಫೋಟೋನ ಅವನೇ ಇದು ಮಾಡೋದು, ಫೇಸ್ಬುಕ್ ಹಾಕಿರೋದು, ಬೇರೆ ಯಾರೂ ಅಲ್ಲ. ಅವನೇ ಫೇಸ್ಬುಕ್ ಹಾಕಿ ಹಂಗೆ ದುರ್ದೇಶ ಇದ್ದರೆ ಆಗ್ತಾಯಿದ್ನ. ಆಮೇಲೆ ಇನ್ನೊಂದು ಎಲ್ಲದಕ್ಕಿಂತ ವಿಷಯ, ಅವ್ನ ಗನ್ಗೆ ಸ್ಪೆಷಲ್ ಪರ್ಮಿಷನ್ ತೊಗೊಂಡಿದ್ದಾನೆ. ಎಲೆಕ್ಷನ್ ಟೈಮಲ್ಲಿ ಗನ್ ಇಡೋಂಗಿಲ್ಲ, ಅದು ಸ್ಪೆಷಲ್ ಪರ್ಮಿಷನ್ ಕೊಟ್ಟಿದ್ದಾನೆ. ಅವನಿಗೆ 3 ವರ್ಷದ ಮುಂಚೆ ಜೀವಕ್ಕೆ ಅಪಾಯ ಆಗಿತ್ತು, ಸೀರಿಯಸ್ ಆಗಿದ್ದ, ಆದ್ದರಿಂದ ಅವನಿಗೆ ಸ್ಪೆಷಲ್ ಪರ್ಮಿಷನ್ ಕೊಟ್ಟಿದ್ದಾರೆ. ಒಂದು ವಿಷಯ